ಈ ಇಡೆಗೆ ಬಿದ್ದಿದೆ ಮಾರಿದ್ರು ಒಳಗಡೆಯಿಂದ ನಾನು ಹಾಲು ತಗೊಂಡ್ ಬಂದೇ ಇಲ್ಲ. ನಿಮ್ಮ ಹತ್ರ ಮಾತಾಡ್ಕೊಂಡು ನಾನು ಸೀದೆಲಿ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೆ. ಎಂತ ಮರೆಯು ಅಂತಾನೇ ನಂಗೆ ಗೊತ್ತಾಗುತ್ತಿಲ್ಲ. ಹೊಸ ರೆಸಿಪಿ ನೋಡೋಣ ಹೇಗಾಗುತ್ತೆ ಅಂತ. ನನಗೆ ಆಟಿ ಅಮಾವಾಸ್ಯೆ ಅಂತ ಬಂದಾಗ ಒಂದು ಗುಡ್ ಮೆಮೊರಿ ಆಯ್ತಾ. ಯಾಕಂದ್ರೆ ಮಂಗಳೂರಲ್ಲಿ ಯಾವ ತರ ಅಂದ್ರೆ ಬೆಳಿಗ್ಗೆ ಮಾರ್ನಿಂಗ್ ಹೋಗಿ ತಗೊಂಬಂದು ಊರು ಬಿಟ್ಟು ಬಂದ್ಮೇಲೆ ಇವಾಗ ಆಟಿ ಅಮಾವಾಸ್ಯೆ ಬಂದಾಗ ತುಂಬಾ ಮೆಮೊರೀಸ್ ಆಗುತ್ತೆ. ಇವಾಗ ಕುಡಿಯೋಣ ಅಂದ್ರೂ ಇಲ್ಲಿ ಸಿಗ್ತಾ ಇಲ್ಲ. ಸೊ ಸ್ಟಿಕ್ಕರ್ ಒಂದು ಇಡೋಣ ಅಂತ, ಇಲ್ಲಾದ್ರೆ ಚೆನ್ನಾಗೇ ಕಾಣಿಸಲ್ಲ. ಒಂಥರ ಹಾಸ್ಟೆಲ್ ಇದೆ ಆಯ್ತಾ. ನನಗೆ ಅಂಗಡಿಗೆ ಹೋದಾಗ ನೆನಪೇ ಆಗಲ್ಲ. ಲಿಪ್ಪು ತಲೆಗೆ ಯೂಸ್ ಆಗಿಲ್ಲ ಅಂದ್ರೆ ಇದಕ್ಕೆ ಯೂಸ್ ಆಗಿದೆ. ಹಾಯ್, ಗುಡ್ ಈವ್ನಿಂಗ್ ಗೈಸ್. ಹಾಯ್ ಎಲ್ರು, ಹೇಗಿದ್ದೀರಾ? ನಾನು ತುಂಬ ಚೆನ್ನಾಗಿದ್ದೇನೆ ಮಾರೆ. ನೀವು ತುಂಬ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಈ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೇನೆ. ಈಗ ಸಂಜೆ ಆಯ್ತಾ, 6:30 ಆಯಿತು ಟೈಮು. ಹಾಗೆ ಸುಮ್ಮನೆ ಬ್ಲಾಗ್ ಮಾಡೋಣ ಅಂತ ಫುಲ್ ಫ್ರೆಶ್ ಆಗಿ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇರೋದು. ಒಂದು ಫಸ್ಟ್ ಶಿಫ್ಟ್ ಮುಗಿಸ್ಕೊಂಡು 3:30ಇಂದ ಒಂದು 5:30ವರೆಗೆ ಒಳ್ಳೆ ನಿದ್ದೆ ಆಯಿತು. ಸೊ ಇವತ್ತಿನ ಬ್ಲಾಗ್ ಹೇಗಿರುತ್ತೆ ಅಂತ ನೋಡೋಣ. ಮತ್ತು ಇವತ್ತೇನಾದರೂ ನಿದ್ದೆ ಚೆನ್ನಾಗಿ ಮಾಡಿದ್ರೆ ಹೇಗೆ ಗೊತ್ತಾ, ಏನಾದರೂ ಫುಡ್ಡೆಲ್ಲ ಚೆನ್ನಾಗಿ ಮಾಡ್ಕೊಂಡು ತಿನ್ಬೋದು. ಇದು ನಿದ್ದೆಯಲ್ಲಿದ್ದರೆ ಒಂಥರ ಉದಾಸೀನ ಇರ್ತಾರಲ್ಲ, ಅದೇ ಆಗುತ್ತೆ. ಸೊ ಅಷ್ಟೊಂದೆಲ್ಲ ಮಾಡಲಿಕ್ಕೆ ಆಗಲ್ಲ. ಆರ್ಡ್ರ್ ಮಾಡೋಣ, ಇಲ್ಲದೆ ಪಾರ್ಸಲ್ ತರಿಸೋಣ ಆ ಥರ ಎಲ್ಲ ಮೈಂಡಲ್ಲಿ ಬರುತ್ತೆ. ಸೊ ಇವತ್ತಿನ ಬ್ಲಾಗಲ್ಲಿ ಏನಾದರೂ ಒಂದು ಸ್ಪೆಷಲ್ ಮಾಡೋಣ ಬನ್ನಿ. ಈಗ ಫಸ್ಟ್ ಸಂಜೆ ವೆದರ್ ಹೇಗಿದೆ ಅಂತ ತೋರಿಸ್ತೇನೆ ಬನ್ನಿ. ಲೈಟ್ ಹಾಕೋಣ. ಹೇಗೆ ಗೊತ್ತಾ ಗೈಸ್, ಫುಲ್ ಮಳೆ ಏನು ಬರ್ತಾ ಇಲ್ಲ, ಬಟ್ ಈವ್ನಿಂಗ್ ಮಳೆ ಬರೋ ಥರ. ಸಂಜೆ ಆಗುವಾಗ ಈ ಪ್ಲೇಸಲ್ಲಿ ಒಂದು ಕುತ್ಕೋಬೇಕು ಅಂತ ಅನಿಸ್ತಾ ಇರೋದು. ಇವಾಗ ಬಿಸಿ ಬಿಸಿಯಾಗಿ ಟೀ ಕುಡಿತಾ ಇದ್ರೆ, ಜಾಸ್ತಿ ಟೀ ಕುಡಿಬಾರ್ದು ಗೈಸ್. ಯಾಕಂದ್ರೆ ನಾನು ಇವಾಗ ಮಿಲ್ಕ್ ಶೇಕ್ ಮಾಡೋಣ ಅಂತ. ಮಿಲ್ಕ್ ಶೇಕ್ ಆಲ್ರೆಡಿ ನಾನು ತೋರಿಸಿದ್ದೇನೆ ಹಳೆ ಬ್ಲಾಗಲ್ಲಿ. ಸೊ ಇವಾಗ ಮಾಡೋಣ. ಮಿಲ್ಕ್ ಶೇಕ್ ಮಾಡಲಿಕ್ಕೆಲ್ಲ ರೆಡಿ ಇಟ್ಕೊಂಡಿದ್ದೇನೆ. ಮಿಕ್ಸಿ ಜಾರ್ ಇದೆ, ಇದ್ರದ್ದು ಮುಚ್ಚಳ ಸಿಗ್ತಿಲ್ಲ ನನಗೆ. ಎಲ್ಲಿ ಇಟ್ಟಿದ್ದೀನಿ ಅಂತಾನೆ ಗೊತ್ತಾಗ್ತಿಲ್ಲ. ಈಗ ಅಷ್ಟರಲ್ಲಿ 8 ಗಂಟೆ ಆಗುತ್ತಾ ಮಿಲ್ಕ್ ಶೇಕ್ ಮಾಡುವ. ಬ್ಯಾಚುಲರ್ಸ್ ಹಾಗೆ ನಾನು ಮನೆಯಲ್ಲಾದ್ರೆ ಚೆನ್ನಾಗಿರ್ಕೊಳ್ತೇವೆ. ಹೇಗಾಗಿದೆ ಗೊತ್ತಾ, ತೋರಿಸ್ತೇನೆ. ಎಲ್ಲಿ ಕಾಣಿಸುತ್ತೆ ನನಗೆ. ಹೀಗೆ ಇತ್ತಾ, ಈಗ ಈ ಇಡೆಗೆ ಬಿದ್ದಿದೆ ಮಾರಿದ್ದು ಒಳಗಡೆಯಿಂದ ನಾನು. ಎಸ್, ಫೈನಲಿ ಇದಷ್ಟೇ. ಇದು ಸಿಪ್ಪೆ ತೆಗೆದು ಹಾಕಬೇಕು. ಈ ಥರ ಸಿಪ್ಪೆ ತೆಗೆದು ಎಲ್ಲ ರೆಡಿ ಮಾಡ್ಕೊಳ್ತೇನೆ. ಲಾಸ್ಟಿಗೆ ಒಂದು ಮಿಸ್ ಮಾಡಿರ್ತೇನೆ ಮಾರೆ. ಹಾಲು ತಗೊಂಡ್ ಬಂದೇ ಇಲ್ಲ. ನಿಮ್ಮ ಹತ್ರ ಮಾತಾಡ್ಕೊಂಡು ನಾನು ಸೀದೆಲಿ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೆ. ನೋಡಿದ್ರೆ ಇಲ್ಲ, ಇದು ಹಾಲೇ ತರಲಿಲ್ಲ. ಫಸ್ಟ್ ಹಾಲು ತಗೊಂಡ್ಬಂದು ಆಮೇಲೆ ಮಿಲ್ಕ್ ಶೇಕ್ ಮಾಡೋಣ. ಎಂತ ಮರೆಯು ಅಂತಾನೇ ನನಗೆ ಗೊತ್ತಾಗುತ್ತಿಲ್ಲ. ಹಾಲು ನೋಡೋಣ ಫಸ್ಟ್, ಬೇರೆ ಏನಾದರೂ ಬೇಕಾ ಅಂತ, ಇಲ್ಲ ಮತ್ತೆ ಇನ್ನೊಂದ್ಸರಿ ಹೋಗ್ಬೇಕಾ ಅಂಗಡಿಗೆ. ಏನು ಅಂತ ಪ್ಲ್ಯಾನ್ ಇಲ್ಲ ಅಡುಗೆ ಮಾಡೋದು. ಆಲೂಗಡ್ಡೆ ಇದೆ, ಟೊಮೆಟೊ ಇದೆ, ಸ್ಪೆಷಲ್ ಹಾಲು. ಪೈಪ್ಲೈನ್ ಗ್ಯಾಸ್ ಇದ್ರೆ ಒಳ್ಳೇದು ನೋಡಿ. ಕಾಯ್ತಾ ಇರಲಿ, ಸ್ವಲ್ಪ ಬಿಸಿ ಆದ ಹಾಗೆ ಹಾಕೋಣ ಅಂತ. ಈ ಕೋಲ್ಡ್ ವೆದರ್ ಅಲ್ಲ, ಹಸಿ ಹಾಲು ಹಾಕಿದ್ರೆ ಒಳ್ಳೇದು. ಬಟ್ ನಾನು ಸ್ವಲ್ಪ ಬಿಸಿ ಮಾಡ್ತೇನೆ. ಹಾಕಿದ್ದೇನೆ, ಮತ್ತೆ ಖರ್ಜೂರ ಮತ್ತೆ ನಟ್ಸ್ ನೀರಿಗೆ ಹಾಕಿರೋದು. ಮತ್ತು ಇದಕ್ಕೆ ಒಂದು ಪೌಡ್ರ್ ಹಾಕಿದ್ದೇನೆ. ಅದು ಖಾಲಿ ಆಗ್ತಾ ಬಂದಿದೆ, ಅದು ಸೀಡ್ಸ್ ಇದ್ದು. ಅದು ನಾನು ಯಾವುದಾದ್ರೂ ಬ್ಲಾಗಲ್ಲಿ ಮಾಡುವಾಗ ತೋರಿಸ್ತೇನೆ ಯಾವ ಥರ ಅಂತ. ಬಿಸಿ ಹಾರ್ಲಿಕ್ಕೆ ಇಟ್ಟಿದ್ದೆ. ಇವಾಗ ಇದನ್ನು ಬಿಸಿ ಹಾರ್ಲಿಂದ ಗ್ರೈಂಡ್ ಮಾಡಬೇಕು. ಈಗ ಅಷ್ಟರಲ್ಲಿ ನಿಮ್ಗೊಂದು ರೆಸಿಪಿ ತೋರಿಸ್ತೇನೆ ಆಯ್ತಾ. ಇದು ಸುಮ್ಮನೆ ಸ್ನ್ಯಾಕ್ಸ್ ಥರ ಚೆನ್ನಾಗಾಗುತ್ತಾ ಅಂತ ನೋಡೋಣ. ಈರುಳ್ಳಿ ಟೊಮೆಟೊ ಕಟ್ ಮಾಡಿದ್ದೇನೆ. ಇದಕ್ಕೆ ಏನಾಗ್ತೇನೆ ಅಂತ ಗೊತ್ತಾ, ಲೇಸ್ ಹಾಕಿ ಫ್ರೈ ಮಾಡ್ತೇನೆ. ಹೇಗಾಗುತ್ತೆ ಅಂತ ನೋಡೋಣ. ಇದು ಸ್ವಲ್ಪ ಸಪ್ಪೆ ಅಲ್ವಾ, ಇದಕ್ಕೆ ಉಪ್ಪು ಖಾರ ಮಾಡ್ಕೊಂಡಿದ್ದೇನೆ. ಇದಕ್ಕೆ ಸ್ವಲ್ಪ ಉಪ್ಪು ಮತ್ತೆ ಖಾರ, ಪೆಪ್ಪರ್ ಎಲ್ಲ ಹಾಕೋಣ. ಹೇಗೆ ಟೇಸ್ಟ್ ಬರುತ್ತೆ ಅಂತ ನೋಡೋಣ.
ಫೈನಲಿ ರೆಡಿ. ಹೊಸ ರೆಸಿಪಿ ನೋಡೋಣ ಹೇಗಾಗುತ್ತೆ ಅಂತ. ಚೆನ್ನಾಗಿದೆ ಗೈಸ್, ಟ್ರೈ ಮಾಡಿ. ಉಪ್ಪು ಖಾರ ಸ್ವಲ್ಪ ಕಮ್ಮಿ ಹಾಕ್ಬೇಕು, ನಮ್ಗೆ ಜಾಸ್ತಿ. ಲೇಸ್ನ ಈ ತರ ಹಾಕಿದ್ ಚೆನ್ನಾಗಿರುತ್ತೆ, ನಂಗೆ ಇವತ್ತೇ ಗೊತ್ತಾದದ್ ಮೇಲೆ. ನೀವೆಲ್ಲ ಟ್ರೈ ಮಾಡಿರ್ತೀರಾ, ಬಟ್ ನಾನು ಇವತ್ತು ಟ್ರೈ ಮಾಡಿದ್ದು, ಚೆನ್ನಾಗಿದೆ. ಈರುಳ್ಳಿ ಸ್ವಲ್ಪ ಜಾಸ್ತಿ ಆಯ್ತು, ಚೆನ್ನಾಗಿರುತ್ತೆ. ಮಿಲ್ಕ್ ಜೊತೆ ಇದನ್ನು ಸ್ವಲ್ಪ ತಿನ್ನೋಣ. ಮಿಲ್ಕ್ ಶೇಕ್ ಕುಡಿದ್ರೆ ಏನು ಗೊತ್ತಾ, ಹೊಟ್ಟೆ ಫುಲ್ ಆಗ್ಬಿಡುತ್ತೆ. ಅದು ಸೀಡ್ಸ್ ಎಲ್ಲ ನಾನು ಹಾಕಿರ್ತೇನಲ್ವಾ, ಸೊ ಆಗ ಹೊಟ್ಟೆ ಫುಲ್ ಆಗ್ಬಿಡುತ್ತೆ. ಇವಾಗ ನನಗೆ ಮತ್ತೆ ಇವನು ಊಟ ಬೇರೆ ಮಾಡಬೇಕು ನೈಟ್. ಬಟ್ ಇವತ್ತು ಸ್ವಲ್ಪ ಲೇಟಾಗಿ ಊಟ ಮಾಡ್ತೇನೆ, ಯಾಕಂದರೆ ಫುಲ್ ಜಾಗರಣೆ ಅನಿಸುತ್ತೆ. ಯಾಕಂದರೆ ಡೇ ಮಲಗಿದ್ರೆ ನೈಟ್ ಅಂತೂ ನಿದ್ದೆ ಬರಲ್ಲ. ಸೊ ಅಷ್ಟೇ, ಈ ಮಿಲ್ಕ್ ಶೇಕ್ ಕುಡಿದು ಎಕ್ಸಸೈಸ್ ಮಾಡಬೇಕು, ವರ್ಕೌಟ್ ಮಾಡಬೇಕು, ಇಲ್ಲಾಂದರೆ ವೇಸ್ಟ್. ನಾನು ಅವಾಗ ಮಾಡ್ತೇನೆ, ಅವಾಗ ಮಾಡಲ್ಲ, ಮನಸ್ಸಾದಾಗೆ. ನೋಡಿ ಗೈಸ್, ಪ್ಲೇಟ್ ಎಲ್ಲ ಖಾಲಿ ಆಯಿತಾ. ಆ್ಯಕ್ಚುಲಿ ಆ ಲೇಸಲ್ಲಿ ರೆಸಿಪಿ ಚೆನ್ನಾಗಿತ್ತು ಗೈಸ್, ಯಾಕೆಂದರೆ ಒಂಥರ ಟೇಸ್ಟ್ ಸೂಪರ್ ಇದೆ ಆಯಿತಾ. ಬಟ್ ಈ ಮಿಲ್ಕ್ ಶೇಕ್ ಜೊತೆ ಎಲ್ಲ ಟ್ರೈ ಮಾಡಬೇಡಿ, ಯಾಕಂದರೆ ಅದು ಹೆಲ್ತಿ ಪ್ರೋಟೀನ್ ಮಾರೆ. ಅದ್ರ ಜೊತೆ ಇದು ಲೇಸ್ ಎಲ್ಲ ಒಳ್ಳೇದಲ್ಲ. ಬಟ್ ನನಗೆ ಹೊಟ್ಟೆ ಹಸಿವಾಗಿತ್ತು, ಸೊ ಅದಕ್ಕೆ ಟ್ರೈ ಮಾಡಿರೋದು. ಬಟ್ ರೆಸಿಪಿ ಮಾತ್ರ ಸೂಪರ್, ನೀವು ಬೇಕಾದ್ರೆ ಟ್ರೈ ಮಾಡಿ. ಈ ಲೇಸನ್ನು ಈರುಳ್ಳಿ ಟೊಮೆಟೊದ ಜೊತೆ ತಿಂದು ಅದಕ್ಕೆ ಉಪ್ಪು ಖಾರ ಹಾಕಿ ಪೆಪ್ಪರ್, ಸೂಪರ್ ಕಾಂಬಿನೇಷನ್. ಒಂದ್ಸಲ ಕುತ್ಕೊಂಡ್ರೆ ಮಾರಿ ಎದ್ದೇಳಿಕೆನೇ ಮನಸ್ಸಾಗಲ್ಲ. ಇವಾಗ ನನಗೆ ಕನ್ಫ್ಯೂಷನ್ ಸ್ಟಾರ್ಟ್ ಆಗ್ತಿದೆ, ಅಡುಗೆ ಬೇರೆ ಮಾಡಬೇಕು, ಏನು ಮಾಡೋದು ಅಂತ. ಅಂದರೆ ಟೊಮೆಟೊ ಬಾತ್ ಮಾಡೋಣ, ಇಲ್ಲಾಂದರೆ ಆಲೂಗಡ್ಡೆ, ಇಲ್ಲಾಂದರೆ ಟೊಮೆಟೊ ಕರಿ ಮಾಡೋಣ ಅಂತ ಇದ್ದೇನೆ, ಮಂಗಳೂರು ಸ್ಟೈಲ್. ಏನು ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ದೇನೆ. ಮತ್ತು ಇನ್ನೊಂದೇನೆಂದರೆ ಗೈಸ್, ಇವತ್ತು ಅಂದರೆ ಭೀಮನ ಅಮಾವಾಸ್ಯೆ ಅಂತಾರಲ್ಲ, ನಮ್ಮ ಕಡೆ ಮಂಗಳೂರು ಸೈಡ್ ಆಟಿ ಅಮಾವಾಸ್ಯೆ ಅಂತ ಅಂತಾರೆ. ಎಲ್ರಿಗೂ ಆಟಿ ಅಮಾವಾಸ್ಯೆಯ ಶುಭಾಶಯಗಳು. ಯಾಕಂದರೆ ನನಗೆ ಆಟಿ ಅಮಾವಾಸ್ಯೆ ಅಂತ ಬಂದಾಗ ಒಂದು ಗುಡ್ ಮೆಮೊರಿ ಆಯಿತಾ. ಯಾಕಂದರೆ ಮಂಗಳೂರಲ್ಲಿ ಯಾವ ಥರ ಅಂದರೆ ಒಂದು ಮರ ಅಂದರೆ ಮದ್ದು ಮಾಡ್ತಾರೆ, ಕೆತ್ತೆ ಸಿಗುತ್ತೆ, ಪಾಲ್ದ ಕೆತ್ತೆ ಅಂತ ಅಂತಾರೆ. ಅದರಲ್ಲಿ ಏನು ಮಾಡ್ತಾರೆ ಅಂದರೆ, ಅದು ಬೆಳಿಗ್ಗೆ ಮಾರ್ನಿಂಗ್ ಹೋಗಿ ತಗೊಂಬಂದು ಕೆತ್ತಿ ತಗೊಂಬರ್ತಾರೆ. ಅದರದ್ದೊಂದು ಕಷಾಯ ಮಾಡ್ತಾರೆ ಆಯಿತಾ. ಅದು ತುಂಬ ಆರೋಗ್ಯಕ್ಕೂ ಒಳ್ಳೆಯದು. ಒಳ್ಳೇದು ಅನ್ನೋದಕ್ಕಿಂತ ನಾನು ಚಿಕ್ಕ ಇರುವಾಗೆಲ್ಲ ಕುಡ್ದಿರೋದು ನೆನಪು. ಯಾಕಂದರೆ ನಾನು ಎಷ್ಟೋ ಸಲ ಗೊತ್ತಾಯ್ತಾ, ಬೆಳಿಗ್ಗೆ ನನಗೆ ಕುಡಿಲಿಕ್ಕೆ ಕೊಟ್ಟರೆ ನಂಗೆ ಕುಡಿಲಿಕ್ಕೇ ಆಗ್ತಾ ಇರಲಿಲ್ಲ, ತುಂಬ ಕಹಿ ಇರುತ್ತೆ ಅಂತ. ಬಟ್ ಆ್ಯಕ್ಚುಲಿ ತುಂಬ ಒಳ್ಳೇದಿತ್ತದು. ಬಟ್ ನಾನು ಕುಡಿತಾ ಇರಲಿಲ್ಲ. ಎಷ್ಟೋ ಸಲ ಮನೇಲಿ ಅಪ್ಪ ಅಮ್ಮನಿಗೆ ಬಕ್ರ ಮಾಡಿದ್ದೇನೆ ಆಯಿತಾ. ಯಾಕೆ ಗೊತ್ತಾ, ಅದು ಕುಡಿತೇನೆ ಅಂತ ತಗೊಂಡು ಹೋಗೋದು, ಹೊರಗಡೆ ಚೆಲ್ತಾ ಇದ್ದೆ, ಮತ್ತು ಸ್ವಲ್ಪ ಕುಡಿತಿದ್ದೆ ಅಷ್ಟೇ. ಇವಾಗ ಅನಿಸ್ತಿದೆ ಅದು ತುಂಬ ಮಿಸ್ ಮಾಡ್ಕೋತಿದ್ದೇನೆ ಗೊತ್ತಾಯ್ತು. ಅವಾಗ ಯಾವ ಥರ ಅಂದರೆ ನಮಗೆ ಇತ್ತು, ಬಟ್ ನಾನು ಕುಡಿತಾ ಇರಲಿಲ್ಲ. ಬಟ್ ಇವಾಗ ಹೊರಗಡೆ ನೋಡಿ, ಊರು ಬಿಟ್ಟು ಬಂದ ಮೇಲೆ ಇವಾಗ ಆಟಿ ಅಮಾವಾಸ್ಯೆ ಬಂದಾಗ ತುಂಬ ಮೆಮೊರೀಸ್ ಆಗುತ್ತೆ. ಇವಾಗ ಕುಡಿಯೋಣ ಅಂದರೂ ಇಲ್ಲಿ ಸಿಗ್ತಾ ಇಲ್ಲ. ಸೊ ಎಷ್ಟೊಂದು ಕಾಲ ಚೇಂಜ್ ನೋಡಿ ಅಂತೆ. ಅದಕ್ಕೆ ಆ ಟೈಮಲ್ಲಿ ಯಾವುದಾಗಬೇಕು ಅದೇ ಆಗಬೇಕು. ನಾವು ಅವಾಗ ಬೇಡ ಅಂತ ಅನಿಸುತ್ತೆ, ಬಟ್ ಇವಾಗ ಬೇಕು ಅಂತಂದ್ರೂ ಸಿಗ್ತಾ ಇಲ್ಲ. ಹಾಗೆ ಎಲ್ರಿಗೂ ಆಟಿ ಅಮಾವಾಸ್ಯೆದ ಶುಭಾಶಯ. ಮಾತಾಡಿಲ್ಲ ಆಟಿ ಅಮಾವಾಸ್ಯೆದ ಎಡೆಫುಲು. ಗೈಸ್, ನನ್ನ ಪ್ಲ್ಯಾನ್ ಎಲ್ಲ ಚೇಂಜ್ ಆಯಿತು. ಆಲೂಗಡ್ಡೆ ಟೊಮೆಟೊ ಸಾಂಬಾರು ಮಾಡೋಣ ಅಂತ ಅಂದ್ಕೊಂಡೆ, ಬಟ್ ನಾನಿವಾಗ ಟೊಮೆಟೊ ಬಾತ್ ಮಾಡ್ತೇನೆ. ನೋಡೋಣ, ನಾನು ಒಂದು ಯೂಟ್ಯೂಬಲ್ಲಿ ನೋಡಿದ್ದು, ಹೇಗಾಗುತ್ತೆ ನೋಡೋಣ, ಟ್ರೈ ಮಾಡೋಣ. ಯೂಟ್ಯೂಬ್ಗೆ ಗೊತ್ತಾ, ಟೊಮೆಟೊ ಬಾತಿಗೆ ಫಸ್ಟ್ ಬೇಯಿಸ್ಲಿಕ್ಕೆ ಇಡಬೇಕು. ಇದು 2 ಟೊಮೆಟೊ ತಗೊಂಡಿದ್ದೆ, ಮತ್ತು ಮೆಣಸು ಮತ್ತು ಬೆಳ್ಳುಳ್ಳಿ, ಇದನ್ನು ಬೇಯಿಸ್ಲಿಕ್ಕೆ ಇಡಬೇಕು. ಬೇಯ್ತಾ ಇರಲಿ. ಸ್ಟಿಕ್ಕರ್ ಒಂದು ಇಡೋಣ ಅಂತ, ಇಲ್ಲಾಂದರೆ ಚೆನ್ನಾಗೇ ಕಾಣಿಸಲ್ಲ, ಒಂಥರ ಚೈನೀಸ್ ಥರ ಕಾಣ್ತೇನೆ ಮರೆ. ಸೊ ಅದಕ್ಕೋಸ್ಕರ ಸ್ವಲ್ಪ ಮಾಡೋದು. ಅದಕ್ಕೋಸ್ಕರ ಸ್ವಲ್ಪ ಟೊಮೆಟೊ, ಕಾಯಿ ಮೆಣಸು, ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಮತ್ತು ಇಲ್ಲಿ ರೈಸ್ ನೀರಿಗೆ ಹಾಕಿ ಇಟ್ಟಿದೆ. ಟೊಮೆಟೊ ಬಾತ್ ಇನ್ನೂ ರೆಡಿ ಆಗಲಿಲ್ಲ, ಈಗ ಬೇಯ್ತಾ ಇದೆ. ಆ ಗ್ಯಾಪಲ್ಲಿ ನಾನೇನು ಮಾಡಿದೆ ಅಂದರೆ, ಮತ್ತೆ ಇನ್ನೊಂದೇನು ಗೊತ್ತಾ ಗೈಸ್, ಟೊಮೆಟೊ ಬಾತ್ ಅಂದರೆ ಇದು ಬಟಾಣಿ ಬೇಕಲ್ಲ. ನನ್ನ ಹತ್ರ ಬಟಾಣಿ ಇರಲ್ಲ, ನನಗೆ ಅದು ತಲೆಗೇನೆ ಹೋಗಲಿಲ್ಲ. ಬಟಾಣಿ ಬೇಕಲ್ಲ ಅಂತ, ಹಸಿ ಬಟಾಣಿ ಬೇರೆ ಆಗಬೇಕಲ್ವಾ. ಸೊ ಅದು ಇವಾಗ ನೀರಿಗೆ, ಈಗ ಒಣ ಬಟಾಣಿ ಇದ್ರೂ ಅದು ನೀರಿಗೆ ಹಾಕಿ ಎಲ್ಲ ಇನ್ನಾಗಲ್ಲ. ಸೊ ಅದಕ್ಕೆ ಬಟಾಣಿ ಇಲ್ಲದೆ ಟೊಮೆಟೊ ಬಾತ್ ನೋಡೋಣ. ನೀವು ಬೇಕಿದ್ರೆ ಇದು ಬಟಾಣಿ ಎಲ್ಲ ಆ್ಯಡ್ ಮಾಡ್ಕೊಳ್ಳಿ, ಚೆನ್ನಾಗಿರುತ್ತೆ. ಯಾಕಂದರೆ ಟೊಮೆಟೊ ಬಾತ್ ಎಲ್ಲ ಮೇಯ್ನ್ ಬಟಾಣಿ ಫ್ಲೇವರ್, ಅದು ತುಂಬ ಚೆನ್ನಾಗಿರುತ್ತೆ. ಬಟ್ ನನಗೆ ಇವತ್ತು ಬಟಾಣಿನೇ ಇಲ್ಲ. ನೋಡೋಣ, ಸಿಂಪಲ್ ಟೊಮೆಟೊ ಬಾತ್. ಇನ್ನು ಬೇಯಬೇಕದು, ಸಿಪ್ಪೆ ಬಿಡ್ತಾ ಇದೆ. ಏನು ಗೊತ್ತಾ ಗೈಸ್, ಕರೆಕ್ಟ್ ನೀರು ಕುಡಿಬೇಕಾಯ್ತಾ.
ಬೇಕಾಯ್ತಾ. ನಾವು ಚಳಿಗಾಲ ಅಂತ ಜಾಸ್ತಿ ನೀರೇ ಕುಡಿಯಲ್ಲ. ನನಗೆ ಅನಿಸ್ತಿದೆ ಬಂದಾಗಿನ ಬರೀ ಒಂದು ಬಾಟಲೇ ಖಾಲಿ ಮಾಡಲಿಲ್ಲ ಅಂತ. ನೀರು ಕುಡಿಯೋದಿದ್ರೆ ಸುಮ್ಮನೆ ಹೆಲ್ತ್ ಎಲ್ಲ ಅಪ್ಸೆಟ್ ಆಗಿಬಿಡುತ್ತೆ. ಇಲ್ಲೂ ಬೆಂದಿತ್ತು. ಈಗ ಇದನ್ನು ಗ್ರೈಂಡ್ ಮಾಡಬೇಕಾಯ್ತು. ಆಫ್ ಮಾಡೋಣ. ಹಾರ್ಲಿಲ್ಲ ಅಂದರೆ ನನ್ನ ಮಿಕ್ಸಿ ಜಾರ್ ಸಡನ್ನೇ ಓಪನ್ ಆಗಿಬಿಡುತ್ತೆ. ಚಕ್ಕೆ ಲವಂಗ ಎಲ್ಲ ರೆಡಿ ಮಾಡ್ಕೋಬೇಕು. ಒಂದೊಂದ್ಸಲ ಫಸ್ಟ್ ರೆಡಿ ಮಾಡಿ ಇಟ್ಕೋಬೇಕು ಮಾರಿ, ಇಲ್ಲ ಅಂದ್ರೆ ಅರ್ಜೆಂಟಿಗೆ ಸಿಗೋಲ್ಲ. ಗ್ರೈಂಡ್ ಮಾಡಿದ್ದೇನೆ. ಒಳ್ಳೆ ಟೇಸ್ಟ್ ಅಲ್ಲ ಮಾರೆ, ಘಮ ಘಮ ಬರ್ತಾ ಇದೆ ಮಾರೆ, ಟೊಮೆಟೊ ಫ್ಲೇವರ್. ಲಾಸ್ಟಲ್ಲಿದೆ ಆಯಿತಾ. ನನಗೆ ಅಂಗಡಿಗೆ ಹೋದಾಗ ನೆನಪೇ ಆಗಲ್ಲ. ಈಗ ಅದನ್ನು ಹಿಂಡಿ ಹಾಕಬೇಕು. ಒಂದೊಂದು ಸಲ ವೀಡಿಯೋ ನೋಡಬೇಕಾ, ಎಲ್ಲಿ ಫೋಕಸ್ ಮಾಡಬೇಕಾ ಅಂತ ಗೊತ್ತಾಗಲ್ಲ. ಈರುಳ್ಳಿ ಮತ್ತು ಮೆಣಸು ಆ್ಯಡ್ ಮಾಡ್ಕೊಳ್ಳೋಣ. ಚೆನ್ನಾಗಿ ಅದನ್ನು ಫ್ರೈ ಮಾಡೋಣ. ಬ್ಲಾಗ್ ಮಾಡ್ಲಿಕ್ಕೆ ಆಗಲಿಕ್ಕಿಲ್ಲ, ನನಗೆ ಹಿಂಡಬೇಕಲ್ಲ. ಈಗ ಒಂದು ಕೈಲಾಗಲ್ಲ ಅನಿಸುತ್ತೆ ಗೈಸ್. ಇದು ನಾನು ಏನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅದು ಲಾಸ್ಟ್ ಸ್ಟೇಜಲ್ಲಿ ಇತ್ತಲ್ಲ, ಸೊ ಅದಕ್ಕೋಸ್ಕರ ಕಂಟಿನ್ಯೂ ಮಾಡಿಬಿಟ್ಟೆ ಬ್ಲಾಗ್. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ಮೇಲೆ ಮಸಾಲೆ ಆ್ಯಡ್ ಮಾಡ್ಕೊಳ್ಳಿ. ಅದಕ್ಕೆ ಸ್ವಲ್ಪ ಅರಶಿನ ಆ್ಯಡ್ ಮಾಡ್ಕೊಳ್ಳಿ ಆಯಿತಾ. ಟೊಮೆಟೊ ಆ್ಯಡ್ ಮಾಡ್ಕೊಳ್ಳೋಣ. ಕೊತ್ತಂಬರಿ ಸೊಪ್ಪು ಆ್ಯಡ್ ಮಾಡ್ಕೊಂಡಿದ್ದೇನೆ, ಬಟ್ ಕೊತ್ತಂಬರಿ ಸೊಪ್ಪು ಕಾಣ್ತಿಲ್ಲ ಇದರಲ್ಲಿ, ಸ್ವಲ್ಪ ಇದ್ದದ್ದು. ರೈಸ್ ಆ್ಯಡ್ ಮಾಡ್ಕೊಂಡು ಈಗ ನೀರು ನೋಡ್ಕೊಂಡು ಆ್ಯಡ್ ಮಾಡಬೇಕು. ನಾನೊಂದು ಲೋಟ ಹಾಕ್ತೇನೆ, ಯಾಕಂದರೆ ಅರ್ಧ ಲೋಟ ಅಷ್ಟೇ ರೈಸ್ ಹಾಕಿರೋದು ನಾನು. ನೀರು ಆ್ಯಡ್ ಮಾಡ್ಕೊಂಡು ಈಗ ಇದಕ್ಕೆ ಉಪ್ಪು ಹಾಕೋಣ, ಟೇಸ್ಟ್ಗೆ ತಕ್ಕಷ್ಟು ಉಪ್ಪು. ಆಮೇಲೆ ಕುಕ್ಕರ್ ಮುಚ್ಚಳ ಇಡೋದು, ವಿಸಿಲ್ ತೆಗೆಯೋದು ಅಷ್ಟೇ. ಸಿಂಪಲ್ ಟೊಮೆಟೊ. ಉಪ್ಪು ವಿಸಿಲ್ ಬಂತು. ಟೊಮೆಟೊ ಬಾತೇನು ರೆಡಿ ಆಯ್ತು ಗೈಸ್. ಇವಾಗ ನಾಳೆ ನನಗೆ ಗುರುವಾರ ಬೇರೆ, ಸೊ ನಾಳೆ ಪೂಜೆ ಎಲ್ಲ ಮಾಡಬೇಕು. ಸೊ ನಾಳೆ ಕಂಪ್ನಿಯಿಂದ ಬರೋವಾಗಲೂ ಲೇಟ್ ಆಗುತ್ತೆ ಸ್ವಲ್ಪ, ಅದಕ್ಕೋಸ್ಕರ ಇವಾಗಲೇ ಸ್ವಲ್ಪ ಮನೆಯೆಲ್ಲ ಕ್ಲೀನ್ ಮಾಡೋಣ ಅಂತ. ಇದೊಂದು ಸಾರಿ ಇದೆ ಆಯಿತಾ, ಇದೊಂಥರ ಚೆನ್ನಾಗಿದೆ. ಇದರಲ್ಲಿ ಸಾರಿ ಎಲ್ಲ ಹಾಕಿದ್ದೇನೆ ಒಂದ್ಸಲ. ಸೊ ಇದರಲ್ಲಿ ನನಗೆ ಸ್ಕರ್ಟ್ ಬ್ಲೌಸ್ ಹೊಲ್ಸೋಣ ಅಂತ ಪ್ಲ್ಯಾನಲ್ಲಿದ್ದೇನೆ. ಸ್ವಲ್ಪ ಐರನ್ ಎಲ್ಲ ಹಾಕಬೇಕು ಇದಕ್ಕೆ. ಯಾವ ಥರ ಹೊಲಿಸೋದು ಅಂತ ಯೋಚನೆ ಮಾಡ್ತಿದ್ದೇನೆ. ಕೆಳಗಡೆ ಇದು ಹೊಲಿಸಿ ಆದ್ಮೇಲೆ ಚೆನ್ನಾಗಿ ಕಾಣಿಸುತ್ತೆ. ಸುಮ್ಮನೆ ಸಾರಿಗಾದರೆ ವೇಸ್ಟ್ ಆಗುತ್ತೆ. ಇವಾಗ ಊಟ ಮಾಡಬೇಕು. ಟೊಮೆಟೊ ಬಾತ್ ಹೇಗಾಗಿದೆ ನೋಡೋಣ. ನಾನಂತೂ 1 hour ಬಿಟ್ಟು ಊಟ ಮಾಡ್ತಿದ್ದೆ. ನೋಡೋಣ ಹೇಗಾಗಿದೆ, ಟೇಸ್ಟ್ ನೋಡೋಣ ಬನ್ನಿ. ಓಪನ್ ಮಾಡೋಣ. ಹೇಗಾಗಿದೆ ಅಂತ ಗೊತ್ತಿಲ್ಲ, ಬನ್ನಿ. ನೋಡುವಾಗ ಚೆನ್ನಾಗಿ ಕಾಣಿಸ್ತಿದೆ, ಬಟ್ ಟೇಸ್ಟ್ ಇಂಪಾರ್ಟೆಂಟ್ ಅಲ್ವಾ. ಇದೆ ನೋಡೋಣ ಟೇಸ್ಟ್. ಟೊಮೆಟೊ ಬಾತ್ ಸ್ವಲ್ಪ ನೀರು ಜಾಸ್ತಿ ಆಗಿದೆ, ಸೊ ಅದು ನೋಡಿ ಸ್ವಲ್ಪ ಡ್ರೈ ಆಗಲಿಲ್ಲ ಅಷ್ಟೇ. ಟೇಸ್ಟ್ ನೋಡೋಣ, ಟೇಸ್ಟ್ ಇಂಪಾರ್ಟೆಂಟ್. ಊಟ ಎಲ್ಲ ಆಯಿತು. ಟೊಮೆಟೊ ಬಾತ್ ನನಗೆ ಅಂದರೆ ಇಷ್ಟ ಆಯಿತು, ಬಟ್ ನನಗೆ ಅಷ್ಟೇನು ಟೊಮೆಟೊ ಬಾತಲ್ಲಿ ಇಷ್ಟ ಇಲ್ಲ. ಬಟ್ ಒಂದ್ಸಲ ಟ್ರೈ ಮಾಡೋಣ. ಬಟ್ ಚೆನ್ನಾಗಿತ್ತು ಟೇಸ್ಟ್. ಬಟ್ ಒಂದು ಸ್ವಲ್ಪ ನಾನು ಮಾಡಿದ್ರಲ್ಲಿ ಉಪ್ಪು ಜಾಸ್ತಿ ಆಗಿತ್ತು, ಬಟ್ ಇಟ್ಸ್ ಓಕೆ, ಚೆನ್ನಾಗಿದೆ. ನೀವು ಟ್ರೈ ಮಾಡಿ. ಒಂಥರ ಈಸಿಯಾಗಿ ಅದಕ್ಕೆ ಬಟಾಣಿ ಹಾಕಿದರೆ ಇನ್ನೂ ಚೆನ್ನಾಗಿ ಬರ್ತಿತ್ತು. ಇದು ಹೆಸರು ಕಾಳೆಲ್ಲ ತುಂಬ ಒಳ್ಳೆಯದು ಆರೋಗ್ಯ. ತಿನ್ನೋದು ತುಂಬ ಟೈಮ್ ಆಯಿತು. ಎಲ್ಲಿ ಜಾಸ್ತಿ ಬೀಳುತ್ತೆ ಈಗ ಇಲ್ಲಿಗೆ ಹಾಕಿಡೋಣ. ಕ್ಲಿಪ್ಪು ತಲೆಗೆ ಯೂಸ್ ಆಗಿಲ್ಲ ಅಂದರೆ ಇದಕ್ಕೆ ಯೂಸ್ ಆಗಿದೆ. ಇಲ್ಲಿ 10 ಗಂಟೆ ಮೇಲಾಯಿತು. ಇವತ್ತು ನಿದ್ದೆ ಬರ್ತಿಲ್ಲ ಗೈಸ್, ಯಾಕೆಂದ್ರೆ ಗೊತ್ತಾಗ್ತಿಲ್ಲ. ಯಾಕಂದರೆ ಡೇ ಮಲಗಿದ್ದೇ ಪ್ರಾಬ್ಲಮ್. ಅದರ ಬದಲು ಡೇ ಮಲಗದೆ ಹೇಗಾದರೂ ಮಾಡಿ ಕಂಟ್ರೋಲ್ ಮಾಡಿ ನೈಟ್ ಚೆನ್ನಾಗಿ ನಿದ್ದೆ ಮಾಡಬೇಕು. ಬಟ್ ಇವಾಗ ನೋಡಿ ನಂಗೆ 11 ಗಂಟೆ ಆದರೂ ನಿದ್ದೆ ಬರಲ್ಲ. ಅದಕ್ಕೆ ಈ ಫಸ್ಟ್ ಶಿಫ್ಟ್ ಅಂದರೆ ಅದೊಂದೇ ಬೇಜಾರು ನನಗೆ. ಡೇ ಮಲಗದೆ ತುಂಬ ದಿನ ಟ್ರೈ ಮಾಡಿದೆ, ಬಟ್ ಮಲಗಿರಲಿಲ್ಲ. ಬಟ್ ಇವತ್ತು ಮಲಗಿದೆ. ಇವತ್ತು ನೋಡಿ ನಿದ್ದೆನೇ ಬರ್ತಾಯಿಲ್ಲ. ಬಟ್ ಬರಲಿಲ್ಲ ಅಂದರೂ ಮಲಗಲೇಬೇಕು. ನಿದ್ದೆ ಅನ್ನೋದು ತುಂಬ ಇಂಪಾರ್ಟೆಂಟ್ ಅಲ್ವಾ. ಸೊ ಅದಕ್ಕೋಸ್ಕರ ಆದರೂ ಮಲಗಲೇಬೇಕು. ಹಾಗೆ ಈ ಬ್ಲಾಗ್ ಇಷ್ಟ ಆಗಿದೆ ಅಂದ್ಕೋತೇನೆ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನನ್ನ ವೀಡಿಯೋ ನೋಡ್ತಾ ಇದ್ದೀರಾ, ಮತ್ತು ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಬೇಗ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಪ್ರೋತ್ಸಾಹ ನನಗೆ ತುಂಬ ಇಂಪಾರ್ಟೆಂಟ್ ಇದೆ. ಹಾಗೆ ಈ ಬ್ಲಾಗ್ನ ಏನು ಮಾಡ್ತಿದ್ದೇನೆ ಗೈಸ್, ನೆಕ್ಸ್ಟ್ ಮತ್ತೆ ಇನ್ನು ಊರಿಗೆಲ್ಲ ಹೋಗ್ಲಿಕ್ಕೆಲ್ಲ ಬ್ಲಾಗ್ ಇದೆ. ಸೊ ಅಲ್ಲಿ ಎಷ್ಟು ಚೆನ್ನಾಗಿರೋ ಕಂಟೆಂಟ್ ಕೊಡಲಿಕ್ಕಾಗುತ್ತೆ ನೋಡೋಣ.
ಅಂದರೆ ವೆಯ್ಟ್ ಮಾಡ್ತಾ ಇದ್ದೇನೆ, ಊರಿಗೆ ಹೋಗ್ಬೇಕು ಇನ್ನು ನೆಕ್ಸ್ಟ್ ಮಂತಲ್ಲಿ. ಸೊ ಅಲ್ಲಿವರೆಗೆ ನನ್ನ ವಿಡಿಯೋ ನೋಡ್ತಾ ಇರಿ ಗೈಸ್, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಬಾಯ್ ಗೈಸ್, ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಲವ್ ಯು ಆಲ್. ಥ್ಯಾಂಕ್ ಯು ಗೈಸ್. ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ. ಹೀಗೆ ಪ್ರೋತ್ಸಾಹ ನೀಡಿ, ನಿಮ್ಮ ಪ್ರೋತ್ಸಾಹ ನನಗೆ ತುಂಬ ಮುಖ್ಯ. ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಬಾಯ್ ಗೈಸ್, ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ.